ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ಮಕರ ರಾಶಿಯವರಿಗೆ ಸಂಬಂಧಿಸಿದಂತೆ ಅವರ ಮುಂದಿನ ಜೀವನ ಹೇಗೆಲ್ಲ ಇರುತ್ತದೆ ಎಂದು ನೋಡೋಣ. ಅವರ ಜೀವನ ಶೈಲಿ ಹೇಗಿರುತ್ತದೆ, ಅವರ ಮುಂದಿನ ನಡೆ ಏನು, ಮಕರ ರಾಶಿಯವರ ಜೀವನ ಚರಿತ್ರೆಯ ವಿವಿಧ ಬಗೆಯ ಆಗುಹೋಗುಗಳ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಆತ್ಮೀಯ ಸ್ನೇಹಿತರೆ, ಮಕರ ರಾಶಿಯವರೇ, ನೀವು ಭೂಮಿಯಲ್ಲಿ ಹುಟ್ಟಿರೋದೇ ಕಷ್ಟಪಟ್ಟು ದುಡಿಯುವುದಕ್ಕೆ, ನಿಮ್ಮ ಹೆಗಲ ಮೇಲೆ ಬೆಟ್ಟದಷ್ಟು ಜವಾಬ್ದಾರಿಯನ್ನು ಹೊತ್ಕೊಂಡು ಸಾಗುವುದಕ್ಕೆ ಎನ್ನುವುದು ಈ ಇಡೀ ಜಗತ್ತಿಗೆ ಗೊತ್ತಿರುವ ವಿಚಾರ. ಮಕರ ರಾಶಿಯವರಿಗೆ ತಾಳ್ಮೆ ಎನ್ನುವುದು ತಮ್ಮ ರಕ್ತದಲ್ಲಿಯೇ ಬೆರೆತು ಹೋಗಿರುತ್ತದೆ. ಅಷ್ಟರ ಮಟ್ಟಿಗೆ ತಾಳ್ಮೆಯನ್ನು ಹೊಂದಿರುತ್ತಾರೆ. ನಿಮ್ಮ ಸಂಕಲ್ಪ ಹೇಗಿರುತ್ತದೆ ಎಂದು ನೋಡಿದರೆ, ಒಂದು ಬೆಟ್ಟ ಒಂದೇ ಕಡೆ ಎಷ್ಟು ಗಟ್ಟಿಯಾಗಿ ನೆಲೆಯೂರುತ್ತದೆ ಅಷ್ಟರ ಮಟ್ಟಿಗೆ ಆ ನಿಮ್ಮ ಒಂದು ಸಂಕಲ್ಪ ಇರುತ್ತದೆ. ಮಕರ ರಾಶಿಯವರದು ಎಷ್ಟು ಗಟ್ಟಿ ಮನಸ್ಸು ಎಂದರೆ, ನೀವು ಹುಟ್ಟಿನಿಂದ ಇಲ್ಲಿಯವರೆಗೂ ಕಷ್ಟದ ಮೇಲೆ ಕಷ್ಟ, ನೋವುಗಳ ಮೇಲೆ ನೋವು, ಹೊಡೆತಗಳ ಮೇಲೆ ಮತ್ತೆ ಹೊಡೆತ, ಹೀಗೆ ಹಲವು ಕಷ್ಟಗಳನ್ನು ಅನುಭವಿಸುವಿರಿ. ಇದಕ್ಕೆಲ್ಲ ಕಾರಣ ಏನು ಎಂದು ನೋಡೋದಾದರೆ, ನಿಮ್ಮ ಆ ನೋವು ನಿಮಗಷ್ಟೇ ಗೊತ್ತು. ಇಡೀ ಜಗತ್ತಿನಲ್ಲಿ ಕರ್ಮದ ಪಾಠ ಹೇಳುವವರು ಯಾರಾದರೂ ಇದ್ದರೆ ಅವರೇ ಶನಿ ಮಹಾತ್ಮ ಸ್ವಾಮಿ. ಶನಿ ಮಹಾತ್ಮನು ಮಕರ ರಾಶಿಯವರ ಅಧಿಪತಿ. ಹಾಗಾಗಿ ಸ್ವಲ್ಪ ಏರುಪೇರಾದರೂ ಕಟ್ಟಿಟ್ಟ ಬುತ್ತಿ. ಆದರೆ ಮಕರ ರಾಶಿಯವರು, ನೀವು ಅನ್ಯರಿಗೆ ನ್ಯಾಯ ಒದಗಿಸುವಲ್ಲಿ ತುಂಬ ಪರಿಣಿತರು. ಆದರೆ ನಿಮ್ಮ ಸ್ವಂತ ಜೀವನದ ಬದುಕಿನಲ್ಲಿ ಯಾಕೆ ಪದೇ ಪದೇ ಅನ್ಯಾಯಕ್ಕೆ ಒಳಗಾಗುತ್ತಿದ್ದೀರಿ? ಅದೆಷ್ಟೋ ಜನರಿಗೆ ದಾರಿದೀಪವಾದ ನಿಮಗೆ ಇಂದು ನಿಮ್ಮ ದಾರಿಯೇ ಕತ್ತಲಾಗಿ ಕಾಣುತ್ತಿರುವುದು ಏಕೆ? ನೀವು ಕಲ್ಲು ಬಂಡೆಯಂತೆ ಗಟ್ಟಿಯಾದವರು, ದೃಢ ಸಂಕಲ್ಪ ಉಳ್ಳವರು ಎಂದು ಜಗತ್ತು ನಂಬಿದೆ. ಆದರೆ ಆ ಬಂಡೆಯೊಳಗೆ ಅಡಗಿರುವ ಮೃದುವಾದ ಅಪ್ಪಟ ಒಳ್ಳೆಯ ಮನಸ್ಸು ಒಂಟಿತನದಲ್ಲಿ ಕಣ್ಣೀರು ಹಾಕುತ್ತಿರುವುದು ಯಾರಿಗೂ ಸಹ ಕಾಣುತ್ತಿಲ್ಲ ಏಕೆ? ಮಗುವಿನ ಮನಸ್ಸಿನಂತೆ ಸ್ವಚ್ಛ ಹೃದಯ ಇರುವ ಆತ್ಮೀಯ ಮಕರ ರಾಶಿಯವರೇ, ಇಂದು ನೀವು ಒಂದು ಕಟು ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಬದುಕಿನಲ್ಲಿ ನಿಮ್ಮ ನೆಮ್ಮದಿಯನ್ನು ಯಾರೂ ಸಹ ಬಂದು ಕದಿಯುತ್ತಿಲ್ಲ. ಬದಲಾಗಿ ನಿಮ್ಮದೇ ಆದ ಕೆಲವು ಗುಣಗಳು ನಿಮ್ಮ ಕಾಲಿಗೆ ಹೆಬ್ಬಾವಿನಂತೆ ಸುತ್ತಿಕೊಂಡಿವೆ. ನಿಮ್ಮ ಗೆಲುವನ್ನು ತಡೆಯುತ್ತಿರುವ ಆ ಕಾಣದ ಗೋಡೆ ಯಾವುದು? ಈ ವಿಡಿಯೋ ಕೇವಲ ರಾಶಿ ಭವಿಷ್ಯಕ್ಕಾಗಿ ಅಲ್ಲ, ಇದು ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಇಂದು ನೀವು ಕಂಡುಕೊಳ್ಳುವ ಉತ್ತರ ನಿಮ್ಮ ಹೆಗಲ ಮೇಲಿರುವ ದೊಡ್ಡ ಭಾರವನ್ನು ಇಳಿಸಿ ನಿಮ್ಮ ಮನಸ್ಸನ್ನು ಹಗುರ ಮಾಡಬಲ್ಲದು. ಮಕರ ರಾಶಿಯವರು, ಆ ಒಂದು ಕರಾಳ ಸತ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನು ಯಾಕೆ ಕರ್ಮಿಷ್ಠರು ಹಾಗೂ ಕರ್ಮಯೋಗಿ ಎಂದು ಕರೆಯುತ್ತದೆ ಎಂಬುದು ನಿಮಗೆ ಅರ್ಥವಾಗಬೇಕು. ಮಕರ ರಾಶಿಯವರೇ, ನಿಮ್ಮ ಶಕ್ತಿ ಸಾಮಾನ್ಯವಾದದ್ದಲ್ಲ. ಮೊದಲನೆಯದಾಗಿ ನೋಡೋದಾದರೆ, ನಿಮ್ಮ ಅಚಲವಾದ ಶ್ರದ್ಧೆ ಮತ್ತು ಪರಿಶ್ರಮ ಇರುವ 12 ರಾಶಿ ಚಕ್ರದಲ್ಲಿ ಯಾವುದೇ ರಾಶಿಯವರು ಸುಲಭವಾಗಿ ಸೋಲೊಪ್ಪಿಕೊಂಡರೂ ನೀವು ಮಾತ್ರ ಸೋಲನ್ನೇ ಮೆಟ್ಟಿ ನಿಲ್ಲುವ ಛಲ ಇರುವಂಥವರು. ನಿಮಗೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ನೋವುಗಳಿರಲಿ, ಅದೆಷ್ಟೇ ಸಮಯ ಹಿಡಿಯಲಿ, ನೀವು ಅಂದುಕೊಂಡಂಥ ಕೆಲಸಗಳನ್ನು ಸುಮ್ಮನೆ ಬಿಟ್ಟು ಬಿಡುವ ಮನಸ್ಸಿನವರಂತೂ ಅಲ್ಲವೇ ಅಲ್ಲ. ಹಿಡಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸಿಯೇ ತೀರುವ ಹಠ ನಿಮ್ಮದಾಗಿರುತ್ತದೆ. ಎರಡನೆಯದಾಗಿ, ನಿಮ್ಮ ಪ್ರೀತಿ ವಿಶ್ವಾಸಾರ್ಹತೆ. ಯಾರು ಕೈಕೊಟ್ಟರೂ ಮಕರ ರಾಶಿಯವರು ಕೈಬಿಡುವುದಿಲ್ಲ ಎನ್ನುವ ನಂಬಿಕೆ ಅದೆಷ್ಟೋ ಜನರಿಗಿದೆ. ಎಂತಹದ್ದೇ ಕಷ್ಟ ಬಂದರೂ ತಾನು ಕುಸಿಯದೆ ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲುವಂತಹ ಗುಣವುಳ್ಳವರು ನೀವು. ಎಷ್ಟು ಚೆನ್ನಾಗಿ ತಮ್ಮ ಕುಟುಂಬವನ್ನು ನಿಭಾಯಿಸುವಂಥ ತಾಕತ್ತು ನಿಮ್ಮದಾಗಿದೆ. ಮೂರನೆಯದಾಗಿ, ಮಕರ ರಾಶಿಯವರು ದೂರದೃಷ್ಟಿ ಉಳ್ಳವರು. ಇಂದು ಕಷ್ಟಪಟ್ಟರೆ ನಾಳೆ ಸುಖ ಸಿಗುತ್ತದೆ ಎನ್ನುವ ವಾಸ್ತವ ಪ್ರಜ್ಞೆ ನಿಮಗೆ ಹೆಚ್ಚಿನದಾಗಿ ಇರುತ್ತದೆ. ಒಂದು ಗುರಿ ಇಟ್ಕೊಂಡ್ರೆ ಗುರಿಯನ್ನು ತಲುಪುವವರೆಗೂ ಬಿಡುವ ಮಾತೇ ಇಲ್ಲ. ಇಷ್ಟೆಲ್ಲ ಅದ್ಭುತ ಗುಣಗಳಿದ್ದರೂ ನೀವು ಯಾಕೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಬದುಕುತ್ತಿದ್ದೀರಿ? ಶಿಖರದ ತುದಿಯಲ್ಲಿ ನಿಲ್ಲಬೇಕಾದ ನೀವು ಯಾಕೆ ಇಂದಿಗೂ ನೋವಿನಲ್ಲೇ ಪರದಾಡುತ್ತಿದ್ದೀರಿ? ಕಷ್ಟದೊಂದಿಗೆ ಯುದ್ಧ ಮಾಡುತ್ತಿದ್ದೀರಿ, ನಿಮ್ಮ ಜೀವನಕ್ಕಾಗಿ ಹೋರಾಡುತ್ತಿದ್ದೀರಿ. ಈಗ ಆ ಅಸಲಿ ಸತ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮಕರ ರಾಶಿಯವರೇ, ನಿಮ್ಮನ್ನು ಜೀವನದಲ್ಲಿ ಪದೇ ಪದೇ ಸೋಲಿಸುತ್ತಿರುವ ಆ ಒಂದು ಮಾರಕವಾದ ದುರ್ಗುಣ ಯಾವುದು ಗೊತ್ತಾ? ಅದುವೇ ನಿಮ್ಮ ಅತಿಯಾದ ಯೋಚನೆ ಮತ್ತು ಆಲೋಚನೆಗಳು. ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹೊರಗೆ ವ್ಯಕ್ತಪಡಿಸದೆ ನಿಮ್ಮ ನೋವನ್ನು ನೀವೇ ನುಂಗಿಕೊಂಡು ಕಷ್ಟ ಅನುಭವಿಸಿರುವ ನೀವು, ಇದೇ ನಿಮ್ಮ ನೆಮ್ಮದಿಯನ್ನು ತಿನ್ನುತ್ತಿರುವ ಗೆದ್ದಲು ಎಂದೇ ಹೇಳಬಹುದು. ಮಕರ ರಾಶಿಯವರಿಗೆ ತಮಗೆ ಆಗುವ ನೋವನ್ನು, ಅವಮಾನವನ್ನು ಹಾಗೂ ತನ್ನ ಕಷ್ಟಗಳನ್ನು ಮತ್ತು ಪ್ರೀತಿಯನ್ನು ಅದೇ ರೀತಿಯಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ಬೇರೆಯವರಲ್ಲಿ ಹಂಚಿಕೊಳ್ಳುವುದು ಅಥವಾ ಅವರೊಂದಿಗೆ ಹೇಳಿಕೊಳ್ಳುವ ಅಭ್ಯಾಸವಿಲ್ಲ. ಎಲ್ಲವನ್ನೂ ತಮ್ಮ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಕೊರಗುತ್ತಾರೆ. ನನ್ನ ಕಷ್ಟವನ್ನು ಯಾರಿಗಾದರೂ ಹೇಳಿಕೊಂಡ್ರೆ ಅವರಿಗೆ ಅರ್ಥವಾಗುವುದಿಲ್ಲ, ಅಥವಾ ನಾನೇ ಎಲ್ಲವನ್ನ ನಿಭಾಯಿಸಬಲ್ಲೆ ಎನ್ನುವ ಛಲ ಹಾಗೂ ಸ್ವಾಭಿಮಾನ ನಿಮ್ಮಲ್ಲಿರುತ್ತದೆ. ಹಾಗಾಗಿ ಇದರಿಂದ ಏನೆಲ್ಲ ಆಗಲಿದೆ ಎನ್ನುವುದು ನಿಮಗೆ ಗೊತ್ತೇ?
ಮಕರ ರಾಶಿಯವರು, ನಿಮ್ಮ ಮನಸ್ಸು ಒಂದು ಒತ್ತಡದ ಕುಕ್ಕರ್ನಂತೆ ಆಗುತ್ತದೆ. ಹೊರಗಡೆಯಿಂದ ಶಾಂತವಾಗಿ ಕಾಣುವ ನೀವು ನಿಮ್ಮ ಮನಸ್ಸಿನ ಒಳಗಡೆ ಜ್ವಾಲಾಮುಖಿಯನ್ನೇ ಇಟ್ಟುಕೊಂಡು ನೋವು ಪಡುತ್ತಿದ್ದೀರಿ. ಮಕರ ರಾಶಿಯವರು, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮೌನವನ್ನು ತಪ್ಪಾಗಿ ತಿಳಿದು ನಿಮಗೆ ತುಂಬ ಅಹಂಕಾರ ಇದೆ ಎಂದು ಅರ್ಥೈಸಿಕೊಳ್ಳುತ್ತಾರೆ. ನೀವು ಯಾರನ್ನಾದರೂ ತುಂಬ ನಂಬಿ ನಿಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಿರೋ ಅವರೇ ನಿಮಗೆ ಮೋಸ ಮಾಡಿ ನಿಮ್ಮಿಂದ ದೂರವಾಗುತ್ತಾರೆ. ಯಾಕೆಂದರೆ ನೀವು ನಿಮ್ಮ ಹೃದಯದಲ್ಲಿ ಪ್ರೀತಿಯನ್ನು ಇಟ್ಟುಕೊಂಡಿರುವಿರಿ. ಅದನ್ನು ಸುಮ್ಮನೆ ತೋರಿಸಲು ನಿಮಗೆ ಬರುವುದಿಲ್ಲ, ಅಥವಾ ಸುಮ್ಮನೆ ತೋರಿಸಿಕೊಳ್ಳುವ ಕಳ್ಳ ಪ್ರೀತಿ ನಿಮಗೆ ಇರುವುದಿಲ್ಲ. ಹಾಗಾಗಿ ಸ್ವಾಭಿಮಾನ ಎನ್ನುವುದು ನಮಗೆ ಅಡ್ಡ ಬರುತ್ತದೆ. ಮತ್ತೊಂದು ಕಹಿ ಸತ್ಯ ಏನೆಂದರೆ, ನಿಮ್ಮ ಕೆಲಸವನ್ನು ಸ್ವತಃ ನೀವೇ ಮಾಡಬೇಕು ಎನ್ನುವ ಹಠ ನಿಮ್ಮದಾಗಿರುತ್ತದೆ. ಬೇರೆಯವರ ಕೆಲಸದ ಮೇಲೆ ನಿಮಗೆ ಸ್ವಲ್ಪವೂ ನಂಬಿಕೆ ಬರುವುದಿಲ್ಲ. ಯಾಕೆಂದರೆ ನಿಮ್ಮ ಕೆಲಸದಲ್ಲಿ ನಿಮಗೆ ಅಷ್ಟೇ ಬಲವಾದ ನಂಬಿಕೆ ಇರುತ್ತದೆ. ಪ್ರತಿಯೊಂದು ಎಲ್ಲ ಜವಾಬ್ದಾರಿಯನ್ನು ಸ್ವತಃ ನೀವೇ ಹೊತ್ತುಕೊಳ್ಳುತ್ತೀರಿ. ಇದರಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸೋತು ಹೋಗುತ್ತೀರಿ. ಆದರೆ ಯಾವುದೇ ಕಾರಣಕ್ಕೂ ವಿಶ್ರಾಂತಿ ತೆಗೆದುಕೊಳ್ಳಲು ನಿಮ್ಮ ಮನಸ್ಸು ಒಪ್ಪುವುದಿಲ್ಲ. ಬದುಕನ್ನು ನೀವು ಒಂದು ಯುದ್ಧದಂತೆ ನೋಡುವಿರೇ ಹೊರತು ಒಂದು ಆಟದಂತೆ ಆನಂದಿಸುವುದಿಲ್ಲ. ಆತ್ಮೀಯ ಮಕರ ರಾಶಿಯವರೇ, ನಿಮ್ಮ ಜೀವನದ ಬದುಕಿನಲ್ಲಿ ನಡೆಯುತ್ತಿರುವ ಈ 3 ಘಟನೆಗಳನ್ನು ಒಮ್ಮೆ ಗಮನಿಸಿ. ಮೊದಲನೆಯದಾಗಿ ಒಂಟಿತನ ಮತ್ತು ಖಿನ್ನತೆ. ನೀವು ಎಲ್ಲರಿಗಾಗಿ ಕಷ್ಟಪಟ್ಟು ದುಡಿಯುತ್ತೀರಿ. ಮನೆಯ ಎಲ್ಲ ಜವಾಬ್ದಾರಿಯನ್ನು ಸ್ವತಃ ತಾವೇ ಹೊರುತ್ತೀರಿ. ಆದರೆ ದಿನದ ಕೊನೆಯಲ್ಲಿ ನೀವು ಒಂಟಿಯಾಗಿರುವಿರಿ. ನಿಮ್ಮ ನೋವು ಹಾಗೂ ಕಷ್ಟದ ಕಣ್ಣೀರು ಒರೆಸಲು ಯಾರೂ ಸಹ ಇರುವುದಿಲ್ಲ ಎಂದು ಮನನೊಂದು ನೀವು ಪದೇ ಪದೇ ಇದೇ ವಿಷಯಕ್ಕೆ ಕೊರಗುತ್ತೀರಿ. ಆದರೆ ನಿಜ ಏನೆಂದು ನೋಡೋದಾದರೆ, ನೀವೇ ನಿಮ್ಮ ಸುತ್ತಲೂ ಒಂದು ಬಲವಾದ ಕೋಟೆಯನ್ನು ಕಟ್ಟಿ ಅದರ ಒಳಗಡೆ ಯಾರನ್ನೂ ಸಹ ಒಳಗೆ ಬಿಡುವುದಿಲ್ಲ. ಆ ಭದ್ರಕೋಟೆಗೆ ನೀವೇ ಯಜಮಾನರು. ಎರಡನೆಯದಾಗಿ ಅವಕಾಶಗಳನ್ನು ಕಳೆದುಕೊಳ್ಳುವಿರಿ. ನಿಮ್ಮ ಜೀವನದಲ್ಲಿ ಅತಿಯಾದ ಲೆಕ್ಕಾಚಾರ ಇರುವುದರಿಂದ ಮತ್ತು ನಿಮ್ಮ ಜೀವನ ಸುರಕ್ಷಿತವಾಗಿರಬೇಕು ಎನ್ನುವ ಮನಸ್ಥಿತಿಯಿಂದ ನಿಮ್ಮ ಕೈಗೆ ಒಲಿದು ಬಂದಂಥ ಅವಕಾಶಗಳನ್ನು ಸ್ವತಃ ನೀವೇ ಪರೀಕ್ಷಿಸಿ ಸಂಶಯದಿಂದ ನೋಡುತ್ತೀರಿ. ಸುಮ್ಮನೆ ರಿಸ್ಕ್ ತೆಗೆದುಕೊಳ್ಳಲು ಹೋಗದೆ, ಅಥವಾ ಇದು ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂದು ಯೋಚಿಸುತ್ತಲೇ ಕುಳಿತುಕೊಳ್ಳುವಿರಿ. ಮೂರನೆಯದಾಗಿ ಸಂಬಂಧಗಳಲ್ಲಿ ಬಿರುಕು. ಮಕರ ರಾಶಿಯವರು, ನೀವು ಪ್ರೀತಿಗಿಂತ ಕರ್ತವ್ಯಕ್ಕೆ ಹೆಚ್ಚು ಬೆಲೆಯನ್ನು ಕೊಡುತ್ತೀರಿ. ಹಿಡಿದ ಕೆಲಸವನ್ನು ಮುಗಿಸದೆ ಬಿಡುವ ಮಾತೇ ಇಲ್ಲ. ಹಾಗಾಗಿ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಸಮಯ ಕಳೆಯಲು ಮತ್ತು ಸಾಮೀಪ್ಯವನ್ನು ಇಷ್ಟಪಡುತ್ತಾರೆ ಹಾಗೂ ಬಯಸುತ್ತಾರೆ. ಆದರೆ ನೀವು ಅವರನ್ನು ಅರ್ಥ ಮಾಡಿಕೊಳ್ಳದೆ ಅವರಿಗಾಗಿ ಹಣ ಅಥವಾ ಸೌಕರ್ಯ ಒದಗಿಸುವುದೇ ಪ್ರೀತಿ ಎಂದು ತಿಳಿದುಕೊಂಡಿದ್ದೀರಿ. ಹಾಗಾಗಿ ನಿಮ್ಮ ಮನೆಯವರೇ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡು ನೀವು ಭಾವಹೀನರು, ಕಠಿಣ ಹೃದಯದವರು ಎಂದು ದೂರ ತಳ್ಳುತ್ತಾ ನಿಮ್ಮನ್ನು ಕೀಳರಿಮೆಯಲ್ಲಿ ನೋಡುವುದು ಕಂಡುಬರುತ್ತದೆ. ಇದು ಮಕರ ರಾಶಿಯವರಿಗೆ ತುಂಬ ನೋವು ತರುತ್ತದೆ. ಇಷ್ಟಾದರೂ ಸಹ ನೀವು ಯಾವುದೇ ಕಾರಣಕ್ಕೂ ಸಹ ಬದಲಾಗುವುದಿಲ್ಲ. ಮಕರ ರಾಶಿಯವರೇ, ಬದುಕು ಒಂದು ಕೇವಲ ಕೆಲಸವಲ್ಲ, ಬದುಕು ಒಂದು ಕೇವಲ ಜವಾಬ್ದಾರಿಯಲ್ಲ. ಬದುಕು ನಮ್ಮ ಇಷ್ಟಕ್ಕೆ ಅನುಗುಣವಾಗಿ ಅನುಭವಿಸುವುದಕ್ಕೆ ಇರುವುದು. ಈಗ ನಿಮ್ಮ ಬದುಕು ಯಾಕೆ ಯಾಂತ್ರಿಕವಾಗಿದೆ ಎಂದು ಈಗಲಾದರೂ ಅರ್ಥವಾಯಿತೆ? ಆ ನಿಮ್ಮ ಮೌನವೇ ನಿಮ್ಮ ಶತ್ರುವಾಗಿ ಬದಲಾಗಿದೆ. ಆದರೆ ಈಗ ಸಮಯ ಬಂದಿದೆ. ಈ ಸಂಕೋಲೆಗಳಿಂದ ಆಚೆ ಬಂದು ಎದ್ದು ನಿಲ್ಲುವ ಸಮಯ ಬಂದಿದೆ. ಮಕರ ರಾಶಿಯವರೇ, ನೀವು ಕೇವಲ ದುಡಿಯುವ ಯಂತ್ರವಲ್ಲ. ನಿಮಗೂ ಸಹ ಒಳ್ಳೆಯ ಭಾವನೆಗಳಿವೆ. ನಿಮಗೂ ಸಹ ನೆಮ್ಮದಿ ಎನ್ನುವುದು ಬೇಕೇ ಬೇಕು. ಅದಕ್ಕಾಗಿ ನೀವು ಮಾಡಬೇಕಾದ 3 ಪ್ರಮುಖ ಬದಲಾವಣೆಗಳು ಯಾವುವೆಂದು ನೋಡೋಣ ಬನ್ನಿ. ಮೊದಲನೆಯದಾಗಿ, ಮನಸ್ಸು ಬಿಚ್ಚಿ ಮಾತನಾಡಿ. ಮಕರ ರಾಶಿಯವರು, ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನಸ್ಸು ಬಿಚ್ಚಿ ನಿಮ್ಮ ನೋವನ್ನು, ನಿಮ್ಮ ಪ್ರೀತಿಯನ್ನು ನಿಮಗೆ ಬೇಕಾಗಿರುವ ವ್ಯಕ್ತಿಯಲ್ಲಿ ಹೇಳಿಕೊಳ್ಳಿ. ನಿಮ್ಮ ಭಾವನೆಯನ್ನು ಹಂಚಿಕೊಳ್ಳೋದ್ರಿಂದ ನೀವು ಎಂದಿಗೂ ಯಾರಿಗೂ ಸಹ ಸಣ್ಣವರಾಗುವುದಿಲ್ಲ. ಮೊದಲು ನಿಮ್ಮ ಹತ್ತಿರದವರ ಬಳಿ ನಿಮ್ಮ ಕಷ್ಟ ಸುಖಗಳನ್ನು ಹಾಗೂ ಸೋಲನ್ನು ಅಥವಾ ಗೆಲುವನ್ನು ಆಪ್ತರಲ್ಲಿ ಹೇಳಿಕೊಳ್ಳಿ. ಕಣ್ಣೀರು ಹಾಕುವುದು ದೌರ್ಬಲ್ಯವಲ್ಲ, ಅದು ಮನಸ್ಸಿನ ಒಂದು ಭಾರವನ್ನು ಇಳಿಸುವ ದಾರಿ. ಯಾವಾಗ ನೀವು ನಿಮ್ಮ ಮನಸ್ಸು ಬಿಚ್ಚಿ ಮಾತನಾಡುವಿರೋ ಆಗ ಜಗತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡುತ್ತದೆ ಹಾಗೂ ನಿಮ್ಮನ್ನು ನಂಬುತ್ತದೆ. ಎರಡನೆಯದಾಗಿ, ಹೆಚ್ಚಿನ ಜವಾಬ್ದಾರಿ. ಮಕರ ರಾಶಿಯವರು, ಎಲ್ಲ ಜವಾಬ್ದಾರಿಗಳನ್ನು ತಾವೇ ಮಾಡಬೇಕಿಲ್ಲ. ಜಗತ್ತು ನೀವು ಇಲ್ಲದಿದ್ದರೂ ನಡೆಯುತ್ತದೆ. ಕೆಲವು ಸಂದರ್ಭಗಳಲ್ಲಿ ನಮಗಾಗಿ ಜಗತ್ತು, ಜಗತ್ತಿಗಾಗಿ ನಾವಲ್ಲ ಎನ್ನುವ ಮನಸ್ಥಿತಿ ರೂಢಿಸಿಕೊಳ್ಳಿ. ಕೆಲವು ನಿಮಗೆ ಇರುವ ಸ್ವಲ್ಪ ಜವಾಬ್ದಾರಿಯನ್ನು ಬೇರೆಯವರಿಗೆ ಹಂಚುವುದನ್ನು ಕಲಿಯಿರಿ. ಪರ್ಫೆಕ್ಷನ್ ಹಿಂದೆ ಓಡುವುದನ್ನು ನಿಲ್ಲಿಸಿ. ಸ್ವಲ್ಪ ನೆಮ್ಮದಿಯ ಹಿಂದೆ ಹೋಗುವುದನ್ನು ಕಲಿಯಿರಿ. ತಪ್ಪುಗಳೇ ಆದರೂ ಪರವಾಗಿಲ್ಲ, ಸ್ವಲ್ಪ ಸಮಯ ತೆಗೆದುಕೊಂಡು ಸರಿ ಮಾಡಿಕೊಳ್ಳಿ. ಆದರೆ ಮೊದಲು ಮಾನಸಿಕ ಒತ್ತಡದಿಂದ ನೀವು ಮುಕ್ತರಾಗಿ ನೆಮ್ಮದಿಯ ಜೀವನ ನಿಮ್ಮದಾಗಿಸಿಕೊಳ್ಳಿ.
ಮೂರನೆಯದಾಗಿ ನಿಮಗಾಗಿ ಬದುಕುವುದನ್ನು ಕಲಿಯಿರಿ. ಇಷ್ಟು ವರ್ಷ ಬೇರೆಯವರಿಗಾಗಿ ಅಂದರೆ ಕುಟುಂಬಕ್ಕಾಗಿ, ಸಮಾಜಕ್ಕಾಗಿ, ಸ್ನೇಹಿತರಿಗಾಗಿ ಇಷ್ಟು ದಿನ ಬದುಕಿದ್ದು ಸಾಕು. ಇರುವ ಮುಂದಿನ ದಿನದಲ್ಲಿ ಸ್ವಲ್ಪ ಸಮಯವನ್ನು ನಿಮಗಾಗಿ ಮೀಸಲಿಡಿ. ನಿಮಗೆ ಇಷ್ಟವಾಗುವ ಹಾಡು ಹೇಳಿ, ದಿನಪತ್ರಿಕೆಯನ್ನು ಓದಿರಿ, ಕುಟುಂಬದ ಜೊತೆಯಲ್ಲಿ ಪ್ರವಾಸ ಮಾಡಿ, ಪ್ರಕೃತಿಯನ್ನು ನೋಡಿ ಆನಂದಿಸಿ, ಪ್ರಾಣಿ ಪಕ್ಷಿಗಳೊಂದಿಗೆ ಬಾಂಧವ್ಯ ಬೆಳೆಸಿಕೊಳ್ಳಿ. ಬದುಕಿನಲ್ಲಿ ಸಣ್ಣ ಪುಟ್ಟ ಖುಷಿಗಳನ್ನು ಅನುಭವಿಸಿ ಆನಂದಿಸಿ. ಶನಿ ಮಹಾತ್ಮ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಟ್ಟೇ ಕೊಡುತ್ತಾನೆ. ಒಳ್ಳೆಯದಾದರೆ ಒಳ್ಳೆಯ ಕರ್ಮ, ಕೆಟ್ಟದಾದರೆ ಕೆಟ್ಟ ಕರ್ಮ ಸಿಕ್ಕೇ ಸಿಗುತ್ತದೆ. ಆದರೆ ಶನಿ ಮಹಾತ್ಮನು ಮಕರ ರಾಶಿಯವರು ಸಂತೋಷವಾಗಿರಬಾರದು ಎಂದು ಆತ ಎಂದೂ ಹೇಳಿಲ್ಲ. ಮಕರ ರಾಶಿಯವರೇ, ನಿಮ್ಮ ಕಷ್ಟದ ಪರಿಶ್ರಮಕ್ಕೆ ದಿನವಿಡೀ ಕೆಲಸದಲ್ಲಿ ಕಷ್ಟಪಡುವ ನೀವು ಇದರ ಜೊತೆಗೆ ಸ್ವಲ್ಪ ಪ್ರೀತಿ ಮತ್ತು ಭಾವನೆಯನ್ನು ಸೇರಿಸಿಕೊಂಡ್ರೆ ನೀವು ಸೋಲಿಲ್ಲದ ಸರದಾರರಾಗುವಿರಿ. ಬಂಡೆಯೊಳಗಿನ ನೀರಿನ ಸೆಲೆಯಂತೆ ನಿಮ್ಮ ಪ್ರೀತಿ ಹೊರಬರಲಿ. ಆಗ ನೋಡಿ ನಿಮ್ಮ ಕುಟುಂಬ, ನಿಮ್ಮ ಸಮಾಜ, ಅಕ್ಕಪಕ್ಕದ ಸ್ನೇಹಿತರು ಹಾಗೂ ಇಡೀ ಜಗತ್ತು ನಿಮ್ಮನ್ನು ಕೇವಲ ಗೌರವಿಸುವುದಲ್ಲ, ನಿಮ್ಮನ್ನು ಪ್ರೀತಿಸಲು ಆರಂಭಿಸುತ್ತದೆ. ನಿಮ್ಮ ಯಶಸ್ಸು ಕೇವಲ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿಲ್ಲ, ನಿಮ್ಮ ಖುಷಿ ಮತ್ತು ನಗುವಿನಲ್ಲಿದೆ. ನೀವು ಒಂದು ಬಾರಿ ಯಾವುದೇ ವಸ್ತುವಾಗಲಿ ಅಥವಾ ವ್ಯಕ್ತಿಯಾಗಲು ಇಷ್ಟಪಟ್ಟರೆ ತಾವು ಪಡೆಯುವವರೆಗೆ ಬಿಡುವುದಿಲ್ಲ. ಸರಿ ಸ್ನೇಹಿತರೆ, ಮಕರ ರಾಶಿಯವರ ಈ ವಿಡಿಯೋ, ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ, ನಿಮ್ಮ ಬದುಕಿನಲ್ಲಿ ನಡೆಯುತ್ತಿರುವ ಘಟನೆ ಸತ್ಯಾಸತ್ಯತೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದಷ್ಟು ಈ ಮಾಹಿತಿಯನ್ನು ಮಕರ ರಾಶಿಯವರಿಗೆ ತಿಳಿಸಿ ಹಾಗೂ ಈ ಮಾಹಿತಿಯನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಗಂಭೀರವಾದ ಮತ್ತು ಜೀವನ ಬದಲಿಸುವಂಥ ಹಲವು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನು ನಿರ್ಮಿಸಿಕೊಳ್ಳುವ, ನೋವನ್ನೆಲ್ಲ ನುಂಗಿಕೊಂಡು ನಗುವ ಬೀರುವ, ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮಕರ ರಾಶಿಯವರು. ಮಕರ ರಾಶಿಯ ಬಂಧುಗಳೇ, ನೀವು ಈಗ ನೋಡ್ತಾ ಇರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ಮಕರ ರಾಶಿಯವರ ಜೀವನದ ಯಶಸ್ಸು, ಅಭಿವೃದ್ಧಿಗೆ ನೀವು ಸುಖವಾಗಿ, ನೆಮ್ಮದಿಯಾಗಿ, ಮಾನಸಿಕವಾಗಿಯೇ ಆಗಲಿ, ದೈಹಿಕವಾಗಿಯೇ ಆಗಲಿ ಪರಿಪೂರ್ಣವಾದಂತಹ ಸುಖಕ್ಕಾಗಿ ನೀವು ಯಾವ 5 ಪ್ರತಿಜ್ಞೆಗಳನ್ನು ಅಥವಾ ಶಪಥ ಅಥವಾ ಸಂಕಲ್ಪಗಳನ್ನು ಮಾಡಬೇಕು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಮಕರ ರಾಶಿಯ ಸ್ನೇಹಿತರೆಲ್ಲರಿಗೂ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರುವಂಥ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು, ಅದರಿಂದ ನೀವು ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಏಕೆಂದರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ. ಹಾಗೆ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಮಕರ ರಾಶಿಯವರು ಸತತ ಪ್ರಯತ್ನ ಮಾಡಿದರೂ ನೀವು ಇಷ್ಟಪಟ್ಟಿರುವುದು ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಗುವುದಿಲ್ಲ. ನಿಮ್ಮ ಲೈಫಲ್ಲಿ ಏನನ್ನಾದರೂ ಅಚೀವ್ ಮಾಡಬೇಕು ಅಥವಾ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡ್ರೂ ತೊಂದರೆ ಬರ್ತಾನೆ ಇರುತ್ತೆ. ಮಕರ ರಾಶಿಯವರ ಪ್ಲಸ್ ಪಾಯಿಂಟ್ಸ್ ಏನಂದರೆ, ಏನೇ ಕಷ್ಟಗಳು ಬಂದರೂ ಬಹಳ ತಾಳ್ಮೆ, ಸಮಾಧಾನದಿಂದ ಸಾಧನೆ ಮಾಡುವವರು, ನಗುಮುಖದಿಂದ ಚರಿತ್ರೆಯನ್ನು, ಇತಿಹಾಸವನ್ನು ಸೃಷ್ಟಿ ಮಾಡುವವರು. ಈ ಇತಿಹಾಸ ಸೃಷ್ಟಿಸಲು, ಅಭಿವೃದ್ಧಿಯಾಗಲು ನೀವು ಯಾವ 5 ಪ್ರತಿಜ್ಞೆಯನ್ನು ಪಾಲಿಸಬೇಕು ಅಂತ ನೋಡೋಣ. ಮಕರ ರಾಶಿಯವರು ಕೈಗೊಳ್ಳಬೇಕಾದಂತಹ ಮೊದಲನೇ ಸಂಕಲ್ಪ ಅಥವಾ ಪ್ರತಿಜ್ಞೆ, ನಾನು ಒಂದು ಹೊಸ ಮನೆಯನ್ನು ಕಟ್ಟಲೇಬೇಕು ಎಂಬಂಥ ದೃಢ ಸಂಕಲ್ಪವನ್ನು ಮಾಡಿ. ಏನೇ ಆಗಲಿ ನನಗೆ ಸ್ವಂತ ಮನೆ ಅಥವಾ ಹೊಸ ವೆಹಿಕಲನ್ನು ಪರ್ಚೇಸ್ ಮಾಡಬೇಕು ಅಂದುಕೊಳ್ಳಿ. ಮಕರ ರಾಶಿಯವರು 2 ಅಥವಾ 3 ಸೈಟ್ಗಳಿದ್ದರೂ ಮನೆ ಕಟ್ಟುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಥವಾ ಸ್ವಂತ ಮನೆ ಇದ್ದರೂ ಸಹ ಆ ಮನೆಯನ್ನು ಮಾರುವಂತಹ ಪರಿಸ್ಥಿತಿಗಳು ಸೃಷ್ಟಿಯಾಗಿರುತ್ತದೆ. ಅಥವಾ ಕಾರಣಾಂತರಗಳಿಂದ ಸ್ವಂತ ಮನೆ ಇದ್ದರೂ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವಂಥ ಪರಿಸ್ಥಿತಿ. ಆದ್ದರಿಂದ ಸಂಕಲ್ಪವನ್ನು ಸ್ಟ್ರಾಂಗ್ ಆಗಿ ಮಾಡಿಕೊಳ್ಳಿ. ಹಳೆ ವಾಹನಗಳನ್ನು ಓಡಿಸ್ತಾ ಇರ್ತೀರಾ, ಹೊಸ ವಾಹನವನ್ನು ಖರೀದಿ ಮಾಡಬೇಕು, ಸ್ವಂತ ಮನೆಯನ್ನು ಕಟ್ಟಲೇಬೇಕು ಎಂಬಂಥ ದೃಢ ಸಂಕಲ್ಪವನ್ನು ಮಾಡಿ. ಅಯ್ಯೋ, ನನ್ನ ಹಣೆಬರಹನೇ ಸರಿಯಿಲ್ಲ, ನನ್ನ ಹಣೆಬರಹ ಇಷ್ಟೇನಾ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಬಿಡಬೇಕಾಗುತ್ತದೆ. ನನ್ನ ಕೈಯಲ್ಲಿಯೂ ಸಾಧ್ಯ ಎಂದು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವಂಥ ದೃಢ ಸಂಕಲ್ಪವನ್ನು ಮಾಡಿ ನೋಡಿ. ನಿಮ್ಮ ಆಸೆಗಳು ಖಂಡಿತವಾಗಿಯೂ ನೆರವೇರಿಸಿಕೊಳ್ಳಬಹುದು. 2ನೇ ಸಂಕಲ್ಪ,
ಸಂಬಂಧಿಕರು, ಕುಟುಂಬದವರು, ಸ್ನೇಹಿತರ ಮಾತನ್ನ, ವ್ಯಂಗ್ಯ ಮಾತುಗಳನ್ನು ಕಿವಿಯಲ್ಲಿ ಹಾಕಿಕೊಳ್ಬೇಡಿ. ವ್ಯಂಗ್ಯವಾಗಿ ಮಾತನಾಡಿಸುವ ನಿಮ್ಮ ಅಕ್ಕ ತಂಗಿನೇ ಆದರೂ ಸರಿ, ಸಂಬಂಧಿಕರು, ಅಧಿಕಾರಿಗಳು, ಕೋವರ್ಕರ್ ಯಾರಾದರೂ ಸರಿ, ಅವರ ಮಾತುಗಳನ್ನು ನೆಗ್ಲೆಕ್ಟ್ ಮಾಡಿ ಕೇಳಿಸಿದರೂ ಕೇಳಿಸದ ಹಾಗೆ ಇರಬೇಕಾಗುತ್ತದೆ. ಅವರು ನಿಮ್ಮನ್ನ ಹೊಗಳ್ತಾ ಇಲ್ಲ, ತೆಗಳಿಕೆಯ ಮಾತುಗಳನ್ನು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ನಿನಗೆ ವಯಸ್ಸಾಗ್ತಿದೆ, ಏನು ಸಾಧನೆ ಮಾಡಿಲ್ಲ ಅಂತ ಹೇಳಿದ್ರು ತಲೆ ಕೆಡಿಸಿಕೊಳ್ಬೇಡಿ. ನಿಮ್ಮ ತಾಕತ್ತು, ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಟ್ಯಾಲೆಂಟ್ ಬಗ್ಗೆ ನಿಮಗೆ ಗೊತ್ತು, ಅವರಿಗೇನು ಗೊತ್ತಿರುತ್ತೆ ಅಲ್ವಾ? ಆದ್ದರಿಂದ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನ ಇಟ್ಟು ಬೇರೆಯವರ ನಿರ್ಲಕ್ಷ್ಯದ ಮಾತುಗಳನ್ನು ಇಗ್ನೋರ್ ಮಾಡುವಂತಹ ಸಂಕಲ್ಪವನ್ನು ತೊಡಬೇಕಾಗುತ್ತದೆ. ಹಾಲಿಗೆ ಒಂದೇ ಒಂದು ಹನಿ ಹುಳಿ ಹಿಂಡಿದರೆ ಸಾಕು, ಆ ಹಾಲು ಒಡೆದು ಹೋಗುತ್ತದೆ. ನೀವು ಈ ರೀತಿ ನೆಗೆಟಿವ್ ಆಗಿ ಮಾತನಾಡುವವರ ಕಡೆ ಕಿವಿಗೊಡದೆ ನಿಮ್ಮ ಗೋಲ್ ಕಡೆ ಫೋಕಸ್ಡ್ ಆಗಿ ಇರಬೇಕಾಗುತ್ತದೆ. ಈ ಸಂಕಲ್ಪವನ್ನು ಖಂಡಿತವಾಗಿಯೂ ಮಾಡಿ. ಮೂರನೆಯ ಪ್ರತಿಜ್ಞೆ, ಹಾರ್ಡ್ವರ್ಕ್ ಮಾಡುವಂತಹ ಬರದಲ್ಲಿ ಆರೋಗ್ಯವನ್ನು ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಆರೋಗ್ಯ ಚೆನ್ನಾಗಿದ್ದರೆ ನಾವು ಜೀವನದಲ್ಲಿ ಯಾವ ಸಾಧನೆಯನ್ನಾದರೂ ಮಾಡಬಹುದು, ಹಣವನ್ನು ಸಹ ದುಡಿಯಬಹುದು. ಆದರೆ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡ್ರೆ ಮಾತ್ರ ಹಣವನ್ನು ದುಡಿಯಲು ಸಾಧ್ಯ. ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ನಿಮ್ಮ ಮನಸ್ಸಿಗೆ ಅನ್ನಿಸಿದ ಹಾಗೆ ಮನಸ್ಫೂರ್ತಿಯಾಗಿ ಕೆಲಸವನ್ನು ಮಾಡಿ. ನಿಮಗೆ ಇಷ್ಟವಾದಂತಹ ಊಟವನ್ನು ಮಾಡಿ. ಬೇರೆಯವರಿಗೋಸ್ಕರ ಕಾಂಪ್ರಮೈಸ್ ಮಾಡಿಕೊಳ್ಳೋದು, ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಮನದಾಳದ ಇಚ್ಛೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳಬೇಡಿ. ನಂತರ ಪಶ್ಚಾತ್ತಾಪವನ್ನು ಪಡೋ ಹಾಗಿಲ್ಲ. ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೇನೆ ಅಂತ ಸಂಕಲ್ಪ ಮಾಡಿ ನೀವು ಮಾನಸಿಕವಾಗಿ ಕುಗ್ಗಿದಾಗ ಇದು ನಿಮ್ಮ ದೈಹಿಕ ಆರೋಗ್ಯದ ಮೇಲೆಯೂ ಸಹ ಪ್ರಭಾವ ಬೀರುತ್ತದೆ. ಆದ್ದರಿಂದ ಏನೇ ಕಷ್ಟ ಬಂದರೂ ನಗುಮುಖದಿಂದ ಸ್ವಾಗತಿಸಿ ಮೆಂಟಲಿ ಫಿಸಿಕಲಿ ಬ್ಯಾಲೆನ್ಸ್ಡ್ ಆಗಿ ಇರುವಂತಹ ಸಂಕಲ್ಪವನ್ನು ಮಾಡಿ. ನಾಲ್ಕನೆಯದಾಗಿ, ಮಕರ ರಾಶಿಯವರು ತನ್ನ ಜನ್ಮಸ್ಥಳದಿಂದ ದೂರ ಹೋದರೆ ಆದಾಯ ಹೆಚ್ಚಾಗಿ ಆಗುವುದು. ಆದ್ದರಿಂದ ನೀವು ಹುಟ್ಟಿರುವಂತಹ ಊರಿನಿಂದ ಒಂದು 100 ಕಿಲೋಮೀಟರ್ ಅಥವಾ 500 ಕಿಲೋಮೀಟರ್ ಅಥವಾ ಫಾರಿನ್ನಲ್ಲಿ ಜಾಬ್ ಆಫರ್ ಬಂದರೂ ಸಹ ಭಯಪಡದೆ ಹೊರದೇಶದಲ್ಲಿ ದುಡಿದಾಗ ನಿಮಗೆ ಹೆಚ್ಚಿನ ಸಕ್ಸಸ್ ಲಾಭ ಸಿಗೋದು. ಮಕರ ರಾಶಿಯವರು ತಾನು ಹುಟ್ಟಿದ ಊರಿನ ಮೇಲೆ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಕೊಂಡಿರ್ತೀರಾ. ಆದರೂ ಸಹ ನೀವು ಹೆಚ್ಚಾಗಿ ಹಣ ಸಂಪಾದನೆ ಮಾಡಬೇಕು, ಹೆಸರು ಕೀರ್ತಿಯನ್ನು ಗಳಿಸಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಸ್ಥಾನ ಪರಿವರ್ತನೆ ಆಗಲೇಬೇಕು. ನಿಮ್ಮ ಹುಟ್ಟೂರು ನಿಮಗೆ ಜನ್ಮ ಕೊಟ್ಟ ತಾಯಿಯ ರೀತಿ. ಹೊರದೇಶದ ದುಡಿಮೆ ನಿಮ್ಮ ಹೆಂಡತಿ ಅಥವಾ ಜೀವನ ಸಂಗಾತಿಯ ರೀತಿ. ಜೀವನ ಸಂಗಾತಿ ಬಂದ ಕೂಡಲೇ ನಮ್ಮ ತಾಯಿಯನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದೇ ರೀತಿ ಹೊರ ರಾಷ್ಟ್ರ, ಹೊರ ದೇಶ, ಹೊರ ರಾಜ್ಯದಲ್ಲಿ ಕೆಲಸವನ್ನು ಮಾಡಿ, ಸಾಧನೆಯನ್ನು ಮಾಡಿ, ಆ ಹಣದಿಂದ ನಿಮ್ಮ ತಾಯ್ನಾಡಿಗೆ, ನಿಮ್ಮ ಹುಟ್ಟೂರಿಗೆ ಸಹಾಯವನ್ನು ಮಾಡಿ. ಹುಟ್ಟೂರಲ್ಲೇ ಇದ್ದು ಭೂಮಿಗೆ ಭಾರವಾಗಿ ಬದುಕುವುದರಿಂದ ಹೊರಗಡೆ ಹೋಗಿ ದುಡಿದು ನಿಮ್ಮ ತಾಯಿಗೂ ತಾಯ್ನಾಡಿಗೂ ಹೆಮ್ಮೆಯನ್ನು ತರಬೇಕು ಅನ್ನುವಂಥ ಸಂಕಲ್ಪವನ್ನು ದೃಢವಾಗಿ ಮಾಡಿ. ಐದನೆಯದಾಗಿ, ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವ ನಿಮ್ಮ ಮೇಲಾಧಿಕಾರಿಗಳು, ನಿಮ್ಮ ಬಾಸ್, ನಿಮ್ಮ ಕೋವರ್ಕರ್ಸ್ ಯಾರಾದರೂ ಸರಿ ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದರೆ ಅವರನ್ನು ನೀವು ಇಗ್ನೋರ್ ಮಾಡಲೇಬೇಕು. ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತೀರಾ. ಸತ್ಯವಾಗಿ ಮಾತನಾಡುವವರಿಗೆ ಶತ್ರುಗಳು ತುಂಬ ಜಾಸ್ತಿ ಇರ್ತಾರೆ ಹಾಗೂ ತುಂಬ ರಿಸರ್ವ್ಡ್ ಆಗಿರ್ತೀರಾ ನೀವು. ಆದ್ದರಿಂದಲೇ ಅಧಿಕಾರಿಗಳು, ನಿಮ್ಮ ಕೋವರ್ಕರ್ಸ್ ನಿಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸಿದರೂ ಎದುರು ಮಾತನಾಡದೆ ಅವರನ್ನು ಅವಾಯ್ಡ್ ಮಾಡಿ. ಅವಶ್ಯಕತೆ ಇದ್ದರೆ ಮಾತ್ರ ಅವರಿಗೆ ಎದುರುತ್ತರವನ್ನು ಕೊಡಿ, ಮಾತನಾಡಿ. ಇಲ್ಲದಿದ್ದರೆ ಆ ಜಾಗವನ್ನೇ ಖಾಲಿ ಮಾಡಿ. ಈ 5 ಸಂಕಲ್ಪಗಳನ್ನು ನಿಮ್ಮ ಜೀವನದಲ್ಲಿ ಪಾಲಿಸಿ ನೋಡಿ. ನಿಮ್ಮ ಯಶಸ್ಸು, ಗೆಲುವನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಏನನ್ನೂ ಮಾಡದೆ ಸಾಯಬಾರದು. ಏನನ್ನಾದರೂ ನಮ್ಮದು ಅಂತ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು. ಹೆಸರು, ಕೀರ್ತಿ, ಸಾಧನೆಯನ್ನು ಮಾಡಿ ಇತಿಹಾಸವನ್ನು ಸೃಷ್ಟಿಸಿ ಸಾಯಬೇಕು. ಆಗಲೇ ಈ ಮಾನವ ಜನ್ಮಕ್ಕೆ ಸಾರ್ಥಕತೆ ಸಿಗೋದು. ಈ ಸಾರ್ಥಕತೆಯ ಜೀವನ ನಿಮ್ಮದಾಗಲಿ ಅಂತ ಆಶಿಸ್ತೇನೆ. ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ? ಪರಿಹಾರ ತುಂಬ ಸರಳವಾಗಿದೆ, ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು. ನಿಮ್ಮ ರಾಶ್ಯಾಧಿಪತಿ ಶನಿ ಮಹಾತ್ಮನು ಸೇವೆಯಿಂದ ಮಾತ್ರ ಸಂತುಷ್ಟನಾಗುತ್ತಾನೆ. ಪ್ರತಿ ಶನಿವಾರ ನಿಮ್ಮ ಕೈಲಾದಷ್ಟು ಬಡವರಿಗೆ, ವೃದ್ಧರಿಗೆ ಅಥವಾ ದೈಹಿಕವಾಗಿ ಅಶಕ್ತರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡಿ. ಇದು ನಿಮ್ಮ ಕರ್ಮವನ್ನು ಶುದ್ಧವಾಗಿಸುತ್ತದೆ. ನಿಮ್ಮ ನಿರಾಶಾವಾದವನ್ನು ಹೋಗಲಾಡಿಸಲು ಪ್ರತಿ ಶನಿವಾರ ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ಇದು ನಿಮ್ಮ ಮನಸ್ಸಿನ ಅನುಮಾನಗಳನ್ನು ದೂರ ಮಾಡಿ ಸ್ಥಿರತೆಯನ್ನು ನೀಡುತ್ತದೆ.
ನಿಮಗೆ ಸಣ್ಣ ಯಶಸ್ಸು ಸಿಕ್ಕಾಗಲೂ ತಕ್ಷಣ ನಿಮ್ಮ ಇಷ್ಟ ದೇವರನ್ನು ಅಥವಾ ಕುಲದೇವರನ್ನ ಮನಸ್ಸಿನಲ್ಲಿ ಸ್ಮರಿಸಿ. ಇದೆಲ್ಲ ನಿನ್ನ ಕೃಪೆಯೆಂದು ಕೃತಜ್ಞತೆಯನ್ನು ಸಲ್ಲಿಸಿ. ನಿಮ್ಮ ಸಂತೋಷವನ್ನ ಕನಿಷ್ಠ ಒಬ್ಬರ ಜೊತೆಗಾದರೂ ಹಂಚಿಕೊಳ್ಳಿ. ಈ ಒಂದು ಅಭ್ಯಾಸ ನಿಮ್ಮ ನಿರಾಶಾವಾದವನ್ನ ಒಡೆದು ನಿಮ್ಮ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ. ಮಕರ ರಾಶಿಯವರೇ, ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಈಗ ನಿಮ್ಮ ಸಹನೆಯ ಪರೀಕ್ಷೆ ಮುಗಿದಿದೆ. ಈಗ ವಿಜಯೋತ್ಸವದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಶ್ರಮದ ಕಣ್ಣೀರು ಈಗ ಆನಂದ ಭಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯ ತಯಾರಾಗಿ, ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಅಥವಾ ಜೈ ಶನಿದೇವ ಎಂದು ಬರೆಯಿರಿ. ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.